ಡಿ ಬಾಸ್ ದರ್ಶನ್ಗೆ ಯಾರೂ ಬೇಕಾಗಿಲ್ವಾ? ಇನ್ಯಾರೂ ಬೇಕಾಗಿಲ್ವಾ? ಬೇಕಾಗಿರೋದು ಓನ್ಲಿ ಅವರ ಸೆಲೆಬ್ರಿಟೀಸಾ? ಅಭಿಮಾನಿಗಳನ್ನು ಬಿಟ್ಟರೆ ಮತ್ಯಾರೂ ಸಹ ಬೇಡ ಎಂದು ಎಲ್ಲರನ್ನೂ ಕಿತ್ತೋಗೋದ್ರ ಡಿ ಬಾಸ್ ದರ್ಶನ್. ಸೋಷಿಯಲ್ ಮೀಡಿಯಾ ಖಾತೆಗಳಿಂದ ಎಲ್ಲರನ್ನೂ ಹೊರಗಿಟ್ಟು ಎಲ್ಲರನ್ನೂ ಅನ್ಫಾಲೋ ಮಾಡಿದ ಡಿ ಬಾಸ್ ದರ್ಶನ್. ಹೊಸ ಜೀವನ ಪ್ರಾರಂಭಿಸಿದ್ರ ಡಿ ಬಾಸ್ ದರ್ಶನ್. ಏನಾಗ್ತಾ ಇದೆ ಡಿ ಬಾಸ್ ದರ್ಶನ್ ಲೈಫ್ನಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಡಿ ಬಾಸ್ ದರ್ಶನ್ ಸೋಷಿಯಲ್ ಮೀಡಿಯಾಗಳಾದ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಟ್ವಿಟ್ಟರ್ನಲ್ಲಿ ತಾನು ಇದುವರೆಗೂ ಫಾಲೋ ಮಾಡ್ತಾ ಇದ್ದಂತಹ ಎಲ್ಲರನ್ನ ಅನ್ಫಾಲೋ ಮಾಡಿದ್ದಾರೆ. ಇದೇ ಸುದ್ದಿ ಈಗ ರಾಜ್ಯದೆಲ್ಲೆಡೆ ಸಂಚಲನ ಮೂಡಿಸ್ತಾ ಇದೆ. ಇನ್ಸ್ಟಾಗ್ರಾಮ್ನಲ್ಲಿ ಸುಮಲತಾ ಅಂಬರೀಶ್, ಅಭಿಷೇಕ್ ಅಂಬರೀಶ್ ಮತ್ತು ಅಭಿಷೇಕ್ ಹೆಂಡತಿಯಾದಂಥ ಅವೀವಾ, ಅಧಿಕೃತ ಫ್ಯಾನ್ ಪೇಜ್ ಡಿ ಕಂಪನಿ, ಅವರ ಸಹೋದರ ದಿನಕರ್, ಮಗ ವಿನೀಶ್ ಇವರೆಲ್ಲರನ್ನ ಹೊರಗಿಟ್ಟಿದ್ದಾರೆ, ಅಂದರೆ ಅನ್ಫಾಲೋ ಮಾಡಿದ್ದಾರೆ ಡಿ ಬಾಸ್ ದರ್ಶನ್. ಈಗ ಅವರ ಟ್ವಿಟ್ಟರ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ 0 ಫಾಲೋವರ್ಸ್, ಅಂದರೆ ಅವರು ಯಾರನ್ನೂ ಸಹ ಫಾಲೋ ಮಾಡ್ತಾ ಇಲ್ಲ. ದರ್ಶನ್ ಹೀಗೆ ಮಾಡಿದ್ದೇ ತಡ. ದರ್ಶನ್ ನ್ಯೂಸ್ಗಳಿಗಾಗಿಯೇ ಅಪಹಪಿಸೋ ಕನ್ನಡದ ನ್ಯೂಸ್ ಮಾಧ್ಯಮಗಳು ಇದನ್ನೇ ದೊಡ್ಡ ಸುದ್ದಿಯಾಗಿ ಪ್ರಸಾರ ಮಾಡ್ತಾ ಇವೆ. ಅದರಲ್ಲೂ ಸುಮಲತಾ ಅಂಬರೀಶ್ ಅವರನ್ನ ಅನ್ಫಾಲೋ ಮಾಡಿರೋದನ್ನ ದೊಡ್ಡ ವಿವಾದವೆಂಬಂತೆ ಬಿಂಬಿಸ್ತಾ ಇವೆ ಈ ನ್ಯೂಸ್ ಮಾಧ್ಯಮಗಳು. ಕಳೆದ ವಾರವೆಲ್ಲ ಅಷ್ಟೆಲ್ಲ ಸೌಜನ್ಯ ಪ್ರಕರಣದ ಬಗ್ಗೆ ಮಾತುಕತೆಗಳು, ಚರ್ಚೆಗಳು ನಡೀತಾ ಇದ್ರು. ಅದರ ಬಗ್ಗೆ ಕ್ಯಾರೆ ಏನಿದೆ, ಸೌಜನ್ಯ ಬಗ್ಗೆ ಯಾವುದೇ ನ್ಯೂಸ್ ಮಾಡದೇ ಇದ್ದಂತಹ ಈ ನ್ಯೂಸ್ ಮಾಧ್ಯಮಗಳು ಈಗ ಈ ಒಂದು ಚಿಕ್ಕ ವಿಷಯವನ್ನ ದೊಡ್ಡ ರೀತಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದಾವೆ. ಇವಕ್ಕೆ ಏನಂತ ಹೇಳಬೇಕು, ಯಾವುದ್ರಲ್ಲಿ ಹೊಡಿಬೇಕು ಗೊತ್ತಾಗ್ತಾ ಇಲ್ಲ. ಆದರೆ ಆಕ್ಚುಲಿ ಡಿ ಬಾಸ್ ದರ್ಶನ್ ಇವ್ರನ್ನೆಲ್ಲ ಹೊರಗಿಟ್ಟಿದ್ದು ಯಾಕೆ? ಎಲ್ಲರನ್ನೂ ಅನ್ಫಾಲೋ ಮಾಡಿದ್ದು ಯಾಕೆ? ಅದರಲ್ಲೂ ಮುಖ್ಯವಾಗಿ ಮಗ ವಿನೀಶ್ ಮತ್ತು ಸಹೋದರ ದಿನಕರ್ ಇವ್ರನ್ನೂ ಸಹ ಅನ್ಫಾಲೋ ಮಾಡಿದ್ದು ಏಕೆ? ಹೀಗೆ ಮಾಡಿದ್ರಿಂದ ಅಭಿಮಾನಿಗಳಿಗೆ ಯಾವ ಸಿಗ್ನಲ್ ಕೊಟ್ಟರು ದರ್ಶನ್? ಈ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಆದರೆ ದರ್ಶನ್ ಸುಮ್ಮನೆ ಅಂತೂ ಈ ರೀತಿ ಮಾಡಿಲ್ಲ. ಅವರೇನೇ ಮಾಡಿದರೂ ಅದರಲ್ಲಿ ಒಂದು ಅರ್ಥ ಇದ್ದೇ ಇರುತ್ತೆ. ಸದ್ಯಕ್ಕೆ ನನ್ನ ಸೆಲೆಬ್ರಿಟಿಗಳನ್ನು ಬಿಟ್ಟರೆ ಬೇರೆ ಯಾರೂ ನನಗೆ ಬೇಡ, ಅವರಷ್ಟೇ ಸಾಕು, ಆ ರೀತಿಯ ಸಂದೇಶವನ್ನು ನೀಡಿದ್ದಾರೆ ಡಿ ಬಾಸ್. ಈ ರೀತಿ ಅರ್ಥೈಸ್ಕೊಳ್ಳೋದಾಗ್ತಾ ಇದೆ. ಆದರೆ ಸುಮಲತಾ ಅಂಬರೀಶ್ ಮತ್ತು ಅವರ ಕುಟುಂಬದವರನ್ನ ಹೊರಗಿಡೋಕೆ ಅಂತಾನೆ ಈ ರೀತಿ ಎಲ್ಲರನ್ನ ಅನ್ಫಾಲೋ ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಕೇವಲ ಸುಮಲತಾ ಅಂಬರೀಷ್ರನ್ನ, ಅಭಿಷೇಕ್ ಅಂಬರೀಷ್ರನ್ನ ಅನ್ಫಾಲೋ ಮಾಡಿದರೆ ಅದರಲ್ಲಿ ಬೇಡದೇ ಇರತಕ್ಕಂಥ ಅನೇಕ ಪ್ರಶ್ನೆಗಳು ಮೂಡಿಬರುತ್ತೆ. ಹಾಗಾಗಿ ತಾನು ಫಾಲೋ ಮಾಡ್ತಾ ಇದ್ದ ಎಲ್ಲರನ್ನ, ಅಂದರೆ ತನ್ನ ಮಗನನ್ನ ಮತ್ತು ತನ್ನ ತಮ್ಮನನ್ನ ಎಲ್ಲರನ್ನೂ ಅನ್ಫಾಲೋ ಮಾಡಿಬಿಟ್ಟು ಬೇಡದೇ ಇರೋ ಪ್ರಶ್ನೆಗಳು ಹುಟ್ಟಾಕೋದನ್ನ ತಡೆದಿದ್ದಾರೆ ಡಿ ಬಾಸ್ ದರ್ಶನ್. ಬಟ್ ಮೇಯ್ನ್ ಆಗಿ ಅವರು ಅನ್ಫಾಲೋ ಮಾಡಬೇಕಾಗಿದ್ದು ಸುಮಲತಾ ಅಂಬರೀಶ್ ಮತ್ತು ಅವರ ಕುಟುಂಬದವ್ರನ್ನ, ಅಂದರೆ ಅವರ ಮಗ ಮತ್ತು ಅವರ ಸೊಸೆಯನ್ನ. ಯಾಕೆ ಅಂತ ವಿಸ್ತೃತವಾಗಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.